ಎಲ್ರಿಗೂ ನಮಸ್ಕಾರ. ಇದು ನಿಮ್ಗೆ ಅಲ್ಲಿ ವಾಲ್ ಕ್ಲಾಕ್ ಕಾಣ್ತಿದೆಯಲ್ಲ, ಅಂದರೆ ಟೈಮ್ದು ಸ್ತಂಭ, ಅದು ಚಂದಾಪುರ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇದೆಲ್ಲ ಚಂದಾಪುರ. ನಾನು ಟ್ರೂ ವ್ಯಾಲ್ಯೂ ಚಂದಾಪುರದಲ್ಲಿ ಇಷ್ಟು ದಿನ ಆಗ್ತಾ ಇದ್ನಲ್ಲ ವೀಡಿಯೋಸು. ಸೊ ಅಲ್ಲಿ ನೆಕ್ಸ್ಟ್ ನಾವು ಚಾನಲ್ನ ಬೇರೆ ಥರ ತೊಗೊಂಡೋಗ್ಬೇಕಂತ ಅಲ್ಲಿ ಕೆಲಸ ಬಿಟ್ನಲ್ಲ. ಸೊ ಅದೇ ಪ್ರಯುಕ್ತವಾಗಿ ನಾನು ಇವತ್ತು ಪ್ರೀ ಓನ್ಡ್ ಕಾರು ಶೋರೂಮ್ಸ್ಗೋಸ್ಕರ ಹುಡುಕಬೇಕು ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಟಿಫನ್ನೆಲ್ಲ ಮುಗಿಸ್ಕೊಂಡು ನಾನು ಹೋದೆ, ಎಲೆಕ್ಟ್ರಾನಿಕ್ ಸಿಟಿಗೆ ಹೋದೆ. ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬಿಟ್ಟು ಬಸ್ಸಲ್ಲೆಲ್ಲ ಡೈಲಿ ತಿರುಗಾಡ್ಬೇಕಂದ್ರೆ ಈ ಚೇಂಜ್ದು ಇದೆಲ್ಲ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ತುಂಬ ದುಡ್ಡಾಗ್ಬಿಡುತ್ತೆ ಅಂತ ಒಂದು ಪಾಸ್ ತೊಗೊಳ್ಳೋಣ ಅಂತ ಪ್ಲಾನ್ ಇತ್ತು. ಸೊ ಆದ್ದರಿಂದ ಇವತ್ತು ಬೆಳಿಗ್ಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬಿಟ್ಟು 1200 ರೂಪೀಸ್ ಕೊಟ್ಬಿಟ್ಟು ನಾನು ಈ ಒಂದು ಮಂತ್ಲಿ ಪಾಸ್ನ ತೊಗೊಂಡೆ. ಸೊ ಮಂತ್ಲಿ ಪಾಸ್ನ ತೊಗೊಂಡಾದ್ಮೇಲೆ ನಾನು ಡೈರೆಕ್ಟ್ ಚಂದಾಪುರಕ್ಕೆ ಹೋದೆ. ಚಂದಾಪುರದಿಂದ ಆನೇಕಲ್ ರೋಡಲ್ಲಿ ಒಂದು ಶ್ರೀ ಆಟೋಮೊಬೈಲ್ಸ್ ಅಂತ ಒಂದಿದೆ ಪ್ರೀ ಓನ್ಡ್ ಕಾರ್ಸ್ದು. ಸೊ ಅಲ್ಲಿಗೆ ಹೋದೆ. ಅಲ್ಲಿಗೆ ಅವ್ರು ಪರ್ಮಿಷನ್ ತೊಗೊಳ್ಳೋಣ ವೀಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಹೋಗ್ಬಿಟ್ಟು ನಾನು ಅಲ್ಲಿ ಪರ್ಮಿಷನ್ ತೊಗೊಳ್ಲಿಕ್ಕೆ ಹೋಗ್ಬಿಟ್ಟು ಕೇಳಿದ್ರೆ ಅವರು ಓಕೆ, ನಾನು ಇವತ್ತು ಬ್ಯುಸಿ ಇದ್ದೀನಿ, ಮತ್ತು ಸ್ಟಾಕ್ ಬೇರೆ ಬರೋದಿದೆ, ಅದರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ, ನಾಳೆ ನೀವು ಬಂದರೆ ಬನ್ನಿ, ಇಲ್ಲ ನಾಳೆನೂ ಬ್ಯುಸಿ ಇರುತ್ತೆ, ಬುಧವಾರ ಬನ್ನಿ ಅಂತ ಹೇಳಿದ್ರು. ಸೊ ಆದ್ದರಿಂದ ನಾನು ಬುಧವಾರ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಹೋದೆ. ಸೊ ಅಲ್ಲಿ ಪರ್ಮಿಷನ್ ತಗೊಂಡಾಗ ಅವ್ರ ಹತ್ರ ಮಾತಾಡ್ತಿದ್ದಾಗ ಅವ್ರು ಫಸ್ಟು ನನ್ನ ಬಗ್ಗೆ ಎಲ್ಲ ಕೇಳಿದ್ರು. ಅವರು ಯಾವುದು ಎಜುಕೇಷನ್ ನಿಂದು, ಏನಾಗಿದೆ, ಎಲ್ಲೆಲ್ಲಿ ಮಾಡಿದೆ, ಏನು ಥರ ಅಂತ. ಸೊ ನಾನು ಕಂಪ್ಲೀಟ್ ಡೀಟೇಲ್ಸ್ ಅವ್ರಿಗೆ ಕೊಟ್ಟೆ. BCom ಆಗಿದೆ 15th. ಆಮೇಲೆ ನಾನು ಈ ಥರ ಹೈದ್ರಾಬಾದೆಲ್ಲ ಹೋಗ್ಬಿಟ್ಟು ಏನೇನೋ ಮಾಡಬೇಕಂದು ನಾನು ಸ್ಟ್ರಗಲ್ಸ್ ಪಟ್ಟು ಅದಾಗಲಿಲ್ಲ. ಅದರಿಂದ ಈಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಮಾಡ್ತಿದ್ದೆ. ನಾನು ಯೂಟ್ಯೂಬ್ ಚಾನಲ್ಗೋಸ್ಕರ ಅದನ್ನು ರಿಸೈನ್ ಮಾಡಿದ್ದೀನಿ ಈಗ ಅಂತ ಎಲ್ಲ ಹೇಳಿದೆ. ಸೊ ಹಾಗೆ ಹೇಳಿದ್ಮೇಲೆ ಅವರು ತುಂಬ ಒಳ್ಳೆ ಸಜೆಷನ್ಸ್ ಕೊಟ್ಟರು. ನಿಜವಾಗ್ಲೂ ನನಗೂ ತುಂಬ ಇಷ್ಟ ಆಯಿತು. ಅಂದರೆ ನನ್ನ ಒಳ್ಳೇದಕ್ಕೋಸ್ಕರ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈ ಯೂಟ್ಯೂಬು ಇದೆಲ್ಲ ವರ್ಕೌಟ್ ಆಗೋಲ್ಲ ನಿನಗೆ, ನಾನು ಮಾಡ್ತಾಯಿದ್ದೀನಿ ತುಂಬ ದಿನದಿಂದ, ಇದು ಒಂದು 5 years ಬ್ಯಾಕ್ ಚೆನ್ನಾಗಿತ್ತು, ಈಗ ಇದನ್ನು ನಂಬ್ಕೊಂಡ್ರೆ ನೀನು ಜೀವನ ಹಾಳು ಮಾಡ್ಕೊತೀಯ. ಸೊ ಬೇಡ, ಇದೆಲ್ಲ ಬೇಡ, ಬಿಟ್ಬಿಟ್ಟು ಒಳ್ಳೆ ಜಾಬ್ ನೋಡ್ಕೊ, ಒಳ್ಳೆ ವಯಸ್ಸಲ್ಲಿ ದುಡಿಬೇಕಾಗಿರುವಂಥ ವಯಸ್ಸಲ್ಲಿ ನೀನು ಈ ಥರ ಮಾಡಿದ್ರೆ ತುಂಬ ನೀನು ಅನ್ಯಾಯ ಮಾಡ್ಕೊತೀಯ ನಿನ್ನ ಜೀವನಕ್ಕೆ, ಬೇಡ ಬಿಟ್ಬಿಡು ಅಂತ ಹೇಳಿದ್ರು. ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು ಅದು. ಸೊ ಎನಿವೇ ನಾವು ಬುಧವಾರ ಹೋಗ್ಬಿಟ್ಟು ಅಲ್ಲಿ ಮಾಡ್ತೀನಿ. ನಾನು ಅವ್ರಿಗೆ ಹೇಳಿದೆ, ಸರ್ ಇಲ್ಲ, ಒಂದು 2 ತಿಂಗಳು ಮಾತ್ರ ಟ್ರೈ ಮಾಡ್ತೀನಿ, ಇದರಲ್ಲಿ ನನಗೇನಾದರೂ ಇನ್ಕಮ್ ಬರುತ್ತೆ ಅಂತ ಅನಿಸಿದ್ರೆ ಮಾತ್ರ ನಾನು ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಜಾಬ್ ನೋಡ್ಕೊತೀನಿ ಸರ್ ಅಂತ ನಾನು ಹೇಳ್ಬಿಟ್ಟು ಫೈನಲಿ ಅವ್ರು ಆಯಿತು, ನಿನ್ನ ಇಷ್ಟ, ಬಾ ಬುಧವಾರ, ನಾನೆಲ್ಲ ನಿನಗೆ ಸಪೋರ್ಟ್ ಮಾಡ್ತೀನಿ, ಏನೇ ಇರಲಿ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಾವು ಬುಧವಾರ ಅಲ್ಲಿಗೆ ಹೋಗ್ತೀವಿ. ಹಾಗೆ ಬರುವಾಗ ನಾನು ನಮ್ಮ ಟ್ರೂ ವ್ಯಾಲ್ಯೂ ಚಂದಾಪುರದಲ್ಲಿ ಹೋಗ್ಬಿಟ್ಟು ನಮ್ಮ ಕೊಲೀಗ್ಸ್ನೆಲ್ಲ ಮಾತಾಡಿಸ್ಕೊಂಡು ಮತ್ತೆ ಈ ಕಡೆ ಹೊರಟೆ. ಬರುವಾಗ ಸೈಕಲ್ ವರ್ಲ್ಡ್ ಅಂತ ಒಂದಿದೆ ಇಲ್ಲೇ, ಸೊ ಪಕ್ಕದಲ್ಲಿ, ಅಲ್ಲಿಗೆ ಹೋಗ್ಬಿಟ್ಟು ಕೇಳಿದೆ. ಅಲ್ಲಿ ಅವರು ಒಬ್ಬರು ಸಿಕ್ಕರು, ಶಾಂತ್ ಅಂತ. ಅವರು ಇದಕ್ಕೂ ಮುಂಚೆ ಟ್ರೂ ವ್ಯಾಲ್ಯೂವಲ್ಲಿ ಕೆಲಸ ಮಾಡಿದ್ರಂತೆ. ಅವ್ರಂದ್ರು, ಬ್ರೋ ನಿನ್ಗೆ ಏನೇ ಸಪೋರ್ಟ್ ಇದ್ರು ನಾನು ಮಾಡ್ತೀನಿ, ನನಗೆ ತುಂಬ ಜನ ವ್ಲಾಗರ್ಸು ಎಲ್ಲರೂ ಗೊತ್ತಿರೋರು ಇದ್ದಾರೆ, ನೀನು ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅವರು ಒಂದು ಧೈರ್ಯ ಕೊಟ್ಟರು. ಅವರು ಇನ್ನೊಂದು ಹೇಳಿದ್ರು ನನಗೆ ಕಂಟೆಂಟು, ಅಲ್ಲಿ ಶ್ರೀ ಪ್ರೀ ಓನ್ಡ್ ಕಾರ್ಸ್ ಅನ್ನೋ ಹತ್ರನೂ ಅವರು ಹೇಳಿದ್ರು, ಈ ಥರದ ಕಂಟೆಂಟ್ಗಿಂತ ನೀನು ಬೇರೆ ಒಂದು 2-3 ಕಂಟೆಂಟ್ ಸಜೆಸ್ಟ್ ಮಾಡಿದ್ರು, ಆ ಥರದ ಕಂಟೆಂಟ್ ಮಾಡಿದ್ರೆ ನಿನಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ನನಗೆ ಒಂದು ಹೊಸ ನಾಲೆಡ್ಜನ್ನು ಸಿಕ್ತು, ಹೌದು ಅಲ್ವಾ ಅನಿಸಿತ್ತು. ಅದನ್ನು ಯೋಚನೆ ಮಾಡ್ಕೊತ ಬಂದಾಗ ಇಲ್ಲಿ ಸೈಕಲ್ ವರ್ಲ್ಡಲ್ಲಿ ಇವರು ಹೇಳಿದ್ರು, ನೀನು ಈ ಥರ ಇನ್ಸ್ಟಾಗ್ರಾಮಲ್ಲಿ ಈ ಥರ ಅಪ್ಲೋಡ್ ಮಾಡು, ಆಮೇಲೆ ಯೂಟ್ಯೂಬಲ್ಲೂ ಮಾಡು, ಅದು ಚೆನ್ನಾಗಿರುತ್ತೆ, ಮತ್ತು ಡೈಲಿ ವ್ಲಾಗ್ ಮಾಡು, ಅದು ಎಲ್ಲರೂ ನೋಡ್ತವ್ರೆ, ಅದರಿಂದ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಅದನ್ನು ಹೇಳಿದ್ರು. ನನಗೆ ಅದು ನಿಜ ಅನಿಸ್ತು. ಸೊ ಆದ್ದರಿಂದ ಅವರು ನಿಜವಾಗ್ಲೂ ಎಲ್ಲ ಥರ ಸಪೋರ್ಟ್ ಮಾಡೋಣ ಅಂದಿದ್ದು ನನಗೆ ತುಂಬ ಖುಷಿ ಆಯಿತು, ಒಳ್ಳೆಯ ಒಂದು ಎನರ್ಜಿ ಬಂತು. ಸೊ ಆದ್ದರಿಂದ ನಾನು ಡೈಲಿ ವ್ಲಾಗ್ ಅನ್ನೋದು ಮಾಡೋದು ಅವ್ರ ಐಡಿಯಾ ಚೆನ್ನಾಗಿತ್ತು ಅನಿಸ್ತು. ಆದ್ದರಿಂದ ಇಮ್ಮಿಡಿಯೇಟಾಗಿ ಹಿಂಗೆ ಹೊರಗೆ ಬಂದ ತಕ್ಷಣ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದೇ ಫಸ್ಟು ಈ ಥರ ನಾನೆಲ್ಲ ಇವತ್ತು ಏನೇನಾಯಿತು ಅಂತ ಮಾತಾಡ್ತಾ ಹೋಗ್ತಿದ್ದೀನಿ. ಈಗ ಅಲ್ಲ ಆಯಿತು, ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಟಾಟಾ ಆಲ್ಸೋ ಒಂದಿದೆ ಪ್ರೀ ಓನ್ಡ್ ಕಾರ್ಸ್ ಇರಬೇಕನ್ಸುತ್ತೆ, ಐಡಿಯಾ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ನಾನು ಅವ್ರ ಹತ್ರನೂ ಪರ್ಮಿಷನ್ ತೊಗೊತೀನಿ. ಅಲ್ಲಿ ಪರ್ಮಿಷನ್ ತೊಗೊಂಡಾದಮೇಲೆ ಮತ್ತೆ ನೆಕ್ಸ್ಟು ಅಲ್ಲೇ ಪವನ್ ಹುಂಡೈ ಅಂತ ಒಂದಿದೆ, ಅಲ್ಲಿ ಪರ್ಮಿಷನ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಟಾಟಾ ಹುಂಡೈಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ವಿಚಿತ್ರ ಬಿಸಿಲಿದೆ, ಸ್ಟಾರ್ಟ್ ಆಯಿತು ಇಲ್ಲಿಂದ ಬಿಸಿಲು. ನೀವು ನೋಡ್ತಾ ಇದ್ದೀರಾ, BTL ಹತ್ರ ಹೋಗ್ತಾಯಿದ್ದೀನಿ, ನಾರಾಯಣ ಹಾಸ್ಪಿಟ್ಲಿದು. ಸೊ ಇಲ್ಲಿಂದ ಹೋಗಿ ನಾನೀಗ ಟಾಟಾ ಹತ್ರ ಪರ್ಮಿಷನ್ ತೊಗೊತೀನಿ. ಸೊ ಇದು ನಾರಾಯಣ ಹಾಸ್ಪಿಟ್ಲ್ ಹತ್ರದಿಂದ ಹೋಗ್ತಾಯಿದ್ದೀನಿ ಟಾಟಾ ಶೋರೂಮ್ಗೆ. ನಾನು ಫೋನು ಅದು ದೂರ ಇಟ್ಟರೆ ಈ ರೋಡ್ ಪಕ್ಕದಲ್ಲಿ ಸೌಂಡ್ ಕೇಳಿಸಲ್ಲ ಅಂತ ಹತ್ರ ಇಟ್ಕೊಂಡೆ, ಆದ್ದರಿಂದ ಫೇಸು ಎಲ್ಲ ಕಟ್ ಆಗ್ತಾಯಿದೆ. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. BTLಯಿಂದ ಟಾಟಾ ಶೋರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಕೇಳಿಬಿಟ್ಟು ಆದಮೇಲೆ ನಾನು ಹೇಳ್ತೀನಿ ಏನೆಂದರು ಮತ್ತು ಅವರು ಅಂತ. ನಿಜವಾಗ್ಲೂ ಎಲ್ಲ ಒಂದು ನ್ಯೂ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ನನಗೆ. ಅಲ್ಲಿಗೆ ಹೋದ್ಮೇಲೆ ಆನೇಕಲ್ ರೋಡಲ್ಲಿ ಪ್ರೀ ಓನ್ಡ್ ಕಾರ್ ಶೋರೂಮ್ ಹತ್ರ ಅಲ್ಲೊಂಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಅಂದರೆ ಒಂದು ಫೀಲ್, ಅವ್ರು ಹೇಳಿದ ಕಂಟೆಂಟ್, ಅವ್ರು ಹೇಳಿದ ಸಜೆಷನ್ಸು, ಅದೊಂಥರ ಹೌದಲ್ಲ, ನನಗೇನೋ ಒಂಥರ ಹೊಸ ನಾಲೆಡ್ಜ್ ಸಿಕ್ದಂಗೆ ಆಯಿತು. ಮತ್ತು ಇಲ್ಲಿ ಸೈಕಲ್ ವರ್ಲ್ಡ್ ಹತ್ರ ಹೋದ್ರೂ ಅವ್ರು ಇನ್ನೂ ಈ ಸೋಷಿಯಲ್ ಮೀಡಿಯಾ ಇದ್ರ ಬಗ್ಗೆ ಎಲ್ಲ ಹೇಳಿದ್ದು, ಆನ್ಲೈನ್ ಕಂಟೆಂಟು ಅದ್ರ ಬಗ್ಗೆ, ಅದು ತುಂಬ ಚೆನ್ನಾಗಿತ್ತು. ಸೊ ಅದೊಂದು
ಒಳ್ಳೆ ನ್ಯೂ ನಾಲೆಡ್ಜನ್ನು ಸಿಗ್ತಾ ಹೋಯ್ತು ಅನಿಸ್ತು ನನಗೆ. ಸೊ ನೋಡೋಣ ಇಲ್ಲಿ ಯಾವ ಥರ ಅನಿಸುತ್ತೋ ನನ್ನ ಎಕ್ಸ್ಪೀರಿಯೆನ್ಸ್ ಅನ್ನೋದು ನೋಡೋಣ ಟಾಟಾ ಹತ್ರ ಹೋದ್ಮೇಲೆ. ಸೊ ಮತ್ತೆ ನಾವು ಹೋಗುವಾಗ ದಾರೀಲಿ ನಮಗೆ ರೈಟ್ ಸೈಡಲ್ಲಿ ಒಂದು ರಾಯಲ್ ಎನ್ಫೀಲ್ಡ್ ಶೋರೂಮ್ ಅನ್ನೋದು ಬರುತ್ತೆ ನೋಡಿ ಇಲ್ಲಿ. ಸೊ ಇದೊಂದು ರಾಯಲ್ ಎನ್ಫೀಲ್ಡ್ ಶೋರೂಮ್ ಅನ್ನೋದು ಬರುತ್ತೆ ಯನ್ನಗರ ಗೇಟಿಂದ ಬೊಮ್ಮಸಂದ್ರದ ಮಧ್ಯದಲ್ಲಿ. ಸೊ ಇಲ್ಲಿ ಆಲ್ಸೋ ನಾನು ಒಂದಿನ ಕೇಳಿದ್ದೆ ಇದಕ್ಕೂ ಮುಂಚೆ, ಇಲ್ಲೂ ವೀಡಿಯೋ ಮಾಡಬೇಕು ಅಂತ ಒಳಗಡೆ ಕೇಳಿದೆ. ಬಟ್ ಅವರು ಇಲ್ಲಿ ಬೇಡ, ಕೂಡ್ಲು ಗೇಟಲ್ಲಿ ಚೆನ್ನಾಗಿದೆ, ಅಲ್ಲಿ ಹೋಗ್ಬಿಟ್ಟು ಮ್ಯಾನೇಜರ್ ಇರ್ತಾರೆ, ಅಲ್ಲೇ ಕೇಳಿಬಿಟ್ಟು ಅಲ್ಲೇ ತಗೋ ಅಂತ ಹೇಳಿದ್ರು. ನೋಡಿ ನಿಮ್ಗೆ ಯಾರಿಗಾದರೂ ರಾಯಲ್ ಎನ್ಫೀಲ್ಡ್ ಬೇಕು, ಸರ್ವಿಸ್ ಆಗಲಿ ಇಲ್ಲ ಗಾಡಿ ಆಗಲಿ ಅಂದರೆ ನೀವು ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ಬಂದುಬಿಟ್ಟು ನೀವು ನೋಡ್ಬೋದು, ತಗೋಬೋದು ರಾಯಲ್ ಎನ್ಫೀಲ್ಡು. ಸೊ ಒಳ್ಳೆ ಬಿಸ್ನೆಸ್ ನಡೆಯುತ್ತೆ ಇಲ್ಲಿ ಕೂಡ, ನಾನು ನೋಡ್ತಿರ್ತೀನಿ ಡೈಲಿ, ಚೆನ್ನಾಗಿರುತ್ತೆ ಎಲ್ಲ. ಸೊ ಇಲ್ಲೊಂದು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಪಾಯಿಂಟ್ ಆಲ್ಸೋ ಅವೈಲೇಬಲ್ ಇದೆ. ಸೊ ಅವ್ರು ಪರ್ಮಿಷನ್ ಕೊಟ್ಟಿದ್ರು ಇಲ್ಲಿ ತೊಗೋಬೋದಿತ್ತು, ಅವತ್ತು ಬೇಡ ಅಂದರು. ಅಂದರೆ ಅಲ್ಲಿ ಕೂಡ್ಲು ಗೇಟಲ್ಲಿ ಮೇಯ್ನು ಅಲ್ಲಿ ಕೇಳಿಬಿಟ್ಟು ತಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದ್ರ ಪಕ್ಕದಲ್ಲೇ ನಮಗಿರುತ್ತೆ ಟಾಟಾ ಶೋರೂಮ್ ಅನ್ನೋದು. ಸೊ ಇದೆ ನೋಡಿ ಟಾಟಾ ಶೋರೂಮ್. ಐ ಥಿಂಕ್ ನನಗೆ ಗೊತ್ತಿಲ್ಲ, ಇವೆಲ್ಲ ಪ್ರೀ ಓನ್ಡ್ ಕಾರ್ಸೇ ಅನಿಸುತ್ತೆ, ಅವ್ರು ಕೇಳಿದ್ರೆ ಈಗ ಗೊತ್ತಾಗುತ್ತೆ. ಇದು ಶೋರೂಮು, ನ್ಯೂ ಕಾರ್ ಶೋರೂಮು. ಸೊ ಈಗ ಹೋಗ್ಬಿಟ್ಟು ಕೇಳಿಬಿಟ್ಟು ಹೇಳ್ತಾ. ಸೊ ಮಾತಾಡಿ ಆಯಿತು. ಅವ್ರು ಹೇಳ್ತಿದ್ದಾರೆ ಅದೆಲ್ಲ ಪ್ರೀ ಓನ್ಡ್ ಕಾರ್ಸ್ ಅಲ್ವಂತೆ ಅದೆಲ್ಲ. ಸೊ ಅವರು ಜಸ್ಟ್ ನ್ಯೂ ಕಾರ್ಗೋಸ್ಕರ ಅವ್ರು ಎಕ್ಸ್ಚೇಂಜ್ ಮಾಡಿರೋದು, ಅದು ಸೇಲ್ ಮಾಡಲ್ಲ, ಅದು ಡೈರೆಕ್ಟು ಟಾಟಾಗೆ ಹೋಗುತ್ತೆ ಅಂತ ಕಂಪ್ನಿಗೆ. ಸೊ ಅಲ್ಲಿ ಆಯಿತು. ಅವರು ಬಂದುಬಿಟ್ಟು ಅವರು ಸ್ವಲ್ಪ ಎಲ್ಲ ಹೇಳಿದ್ರು ಯಾವ ಥರ ನಾನು ನ್ಯೂ ಕಾರ್ದು ಮಾಡ್ಬೋದಾ ಇಲ್ಲಿ ಅಂತ ಕೇಳಿದೆ. ಸೊ ಓಕೆ ಮಾಡ್ಬೋದು, ಬಟ್ ಇದುವರೆಗೂ ಯಾರೂ ಕೇಳಿಲ್ಲ, ನಾವು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿಲ್ಲ ಅಂತ ಹೇಳಿದ್ರು. ಬಟ್ ನನ್ನ ನಂಬರ್ ತೊಗೊಂಡ್ರು, ನಾನು ಕೇಳ್ತೀನಿ, ನೀವು ಮಾಡೋಣ, ನಾವು ಒಂದು ಪರ್ಸ್ನಲಾಗಿ ಒಂದು ಅಂದರೆ ಸೆಪ್ರೇಟ್ ಒಂದು ಕಾರ್ದು ಒಂದು ಮಾಡೋಣ, ಆಮೇಲೆ ಬಂದುಬಿಟ್ಟು ಶೋರೂಮ್ದು ಮಾಡೋದು ನಾನು ಕೇಳಿಬಿಟ್ಟು ಹೇಳ್ತೀನಿ ಅಂತ ನನ್ನ ನಂಬರ್ ತೊಗೊಂಡ್ರು. ಕಾಲ್ ಮಾಡ್ತೀನಿ ನಾಳೆ, ಅವ್ರು ಬರ್ತಾರೆ, ಇವತ್ತು ಭಾನುವಾರ ಅಲ್ಲ ಅಂತ. ಸೊ ಅವ್ರು ಬಂದಮೇಲೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ಅವರು. ಸೊ ಆವಾಗ ಇಲ್ಲಿ ಬಂದುಬಿಟ್ಟು ನಾವು ವೀಡಿಯೋ ಮಾಡ್ಬೋದು. ಆ್ಯಕ್ಚುಲಿ ನಾನು ಕೇಳಿದೆ ಪ್ರೀ ಓನ್ಡ್ ಕಾರ್ಸ್ ಎಲ್ಲಿದೆ ಅಂತ, ಅವ್ರು ಅದನ್ನು ನಾಳೆ ಹೇಳ್ತೀನಿ ನಾನು ಕೇಳಿಬಿಟ್ಟು ಅಂತ ಅದನ್ನು ಹೇಳಿದರು. ಸೊ ನಾವೀಗ ಬಂದುಬಿಟ್ಟು ಇದು ಬೊಮ್ಮಸಂದ್ರದ ಹತ್ರ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಬೊಮ್ಮಸಂದ್ರದ ಡಿಮಾರ್ಟ್ ಆ ಕಡೆ ಒಂದಿದೆ, ಯಾವುದು ಪವನ್ ಹುಂಡೈ ಒಂದಿದೆ, ಅಲ್ಲಿ ಪ್ರೀ ಓನ್ಡ್ ಕಾರ್ಸ್ ಇದೆಯಾ ಅಂತ ಕೇಳಿಬಿಟ್ಟು ಅಲ್ಲೂ ಪರ್ಮಿಷನ್ ಕೇಳ್ತೀನಿ. ನಾವೀಗ ಬೊಮ್ಮಸಂದ್ರದ ಬಸ್ ಸ್ಟಾಪ್ ಹತ್ರ ಬಂದೆ ನೋಡಿ. ಇಲ್ಲಿ ಬರುವಾಗ ಬೊಮ್ಮಸಂದ್ರ ಬಸ್ ಸ್ಟಾಪಲ್ಲಿ ನಿಮಗೆ ಡೆಕ್ಕತ್ಲಾಯನ್ ಅಂತ ಆಲ್ಸೋ ನಿಮ್ಗೆ ಅವೈಲೇಬಲ್ ಇದೆ ರೈಟ್ ಸೈಡಲ್ಲಿ. ಡಿಮಾರ್ಟ್ ಈ ಕಡೆನೇ ಇರುತ್ತೆ ನಿಮಗೆ. ಸೊ ನೀವು ಇದರಲ್ಲಿ ಒಂದು ಒಳ್ಳೊಳ್ಳೆ ಸ್ಪೋರ್ಟಿವ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸಿಗ್ತವೆ, ಸೈಕಲ್ಸ್ ಇರ್ಬೋದು, ಕ್ಲಾತ್ಸ್ ಇರ್ಬೋದು, ಸ್ಪೋರ್ಟ್ಸು ಇದಿರೋ ಅಂಥವೆಲ್ಲ ಸಿಗ್ತಾ ಹೋಗ್ತವೆ. ಸೊ ಚೆನ್ನಾಗಿರುತ್ತೆ, ಕಾಸ್ಟ್ಲಿನೇ ಇರ್ಬೋದು, ಬಟ್ ಒಳ್ಳೆ ಡ್ರೆಸ್ಸಸ್ ಎಲ್ಲ ಸಿಗ್ತವೆ. ನಿಮ್ಗೆ ಯಾರಾದರೂ ಹುಡುಕ್ತಾ ಇದ್ದರೆ ಡೆಕ್ಕತ್ಲಾಯನ್ ಅಂತ ಇಲ್ಲೇ ಡಿಮಾರ್ಟ್ ಹತ್ರನೇ ಅವೈಲೇಬಲ್ ಇರುತ್ತೆ ನೋಡಿ. ಇದೆ ಈ ದೊಡ್ಡ ಬಿಲ್ಡಿಂಗೇ ಡಿಮಾರ್ಟು, ಇದು ಬಂದುಬಿಟ್ಟು ಡೆಕ್ಕತ್ಲಾಯನ್ನು. ಸೊ ಒಳಗಡೆ ಎಲ್ಲ ಹೋಗ್ಬೋದು, ಬಟ್ ನಮ್ಗೆ ಈಗ ಬೇಡ, ಯಾವತ್ತಾದ್ರೂ ಒಂದು ದಿನ ಪರ್ಮಿಷನ್ ಕೊಟ್ಟರೆ ಇಲ್ಲೂ ಒಂದು ವೀಡಿಯೋ ಮಾಡೋಣ. ಸೊ ಇದು ಡೆಕ್ಕತ್ಲಾಯನ್, ನಿಮಗೆ ಚೆನ್ನಾಗಿರ್ತವೆ ಎಲ್ಲ, ಒಳ್ಳೆ ಸ್ಪೋರ್ಟಿವ್ ಇದಿರುತ್ತೆ. ಇಲ್ಲಿ ಇವರ್ ಸ್ಪೋರ್ಟ್ಸ್ ಸ್ಟೋರ್ ಅಂತಲೂ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಪ್ಲೇ ಕೂಡ ಆಡಲಿಕ್ಕೆ ಎಲ್ಲ ಅವೈಲೇಬಲ್ ಇದೆ ನೀವು. ಸೊ ಒಳ್ಳೆ ಚೆನ್ನಾಗಿರುತ್ತೆ, ಬೇಕಂದರೆ ಒಂದಿನ ನೀವು ವಿಸಿಟ್ ಮಾಡಿ. ಇದೆ ಬೊಮ್ಮಸಂದ್ರ ಬಸ್ ಸ್ಟಾಪು, ನೋಡ್ಬೋದು ನೀವು ಡಿಮಾರ್ಟು. ಹೆವಿ ರಶ್ ಇರುತ್ತೆ ಯಾವಾಗ ನೋಡಿದ್ರು ಇದು ಡಿಮಾರ್ಟ್ ಅಂತ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಇನ್ನೂ ರಶ್ ಇರುತ್ತೆ ಇದು ಡಿಮಾರ್ಟ್. ನೋಡಿ ಎಷ್ಟು ಜನ ಇದ್ದಾರೆ, ಫುಲ್ಲು ರಶ್ ಇರುತ್ತೆ ಇದು ಅವಾಗ, ಹೆವಿ ಬಿಸ್ನೆಸ್. ಸೊ ಈ ಡಿಮಾರ್ಟ್ ಆದಮೇಲೆ ಬಸ್ ಸ್ಟಾಪ್ ದಾಟಿದ ಮೇಲೆ ನಮ್ಗೆ ಪವನ್ ಹುಂಡೈ ಅನ್ನೋದು ಇರುತ್ತೆ. ಇದು ಬೊಮ್ಮಸಂದ್ರ ಬಸ್ ಸ್ಟಾಪು, ಬೊಮ್ಮಸಂದ್ರ ಸರ್ಕಲ್ಲು. ಸೊ ಇದು ಡಿಮಾರ್ಟು, ನೋಡ್ಬೋದು ಎಷ್ಟೊಂದು ರಶ್ ಇದೆ ಎಲ್ಲ, ಹೆವಿ ರಶ್ ಇರುತ್ತೆ ಇವತ್ತು ಸಂಡೇ ಬಂದುಬಿಟ್ಟು ಡಿಮಾರ್ಟ್. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಈ ಕಡೆ ಹೋದರೆ ಪವನ್ ಹುಂಡೈ ಬರುತ್ತೆ. ವೆಲ್ಕಮ್ ಟು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ. ಅದರೊಳಗೆ ಹೋದರೆ ಕೈಗಾರಿಕಾ ಪ್ರದೇಶ ಬರುತ್ತೆ, ಫುಲ್ ಇಂಡಸ್ಟ್ರೀಸ್ ಇರ್ತವೆ ಎಲ್ಲ. ಎಷ್ಟೋ ಲಕ್ಷಗಟ್ಟಲೆ ಜನಕ್ಕೆ ಜಾಬ್ಸ್ ಎಲ್ಲ ಇರ್ತವೆ, ಸಿಕ್ಕಿದ್ದಾವೆ ಇದ್ರ. ಸೊ ಇದೇ ಪವನ್ ಹುಂಡೈ ಕಾಣ್ತಾ ಇದೆ ನಿಮಗೀಗ, ನೋಡ್ಬೋದು. ಸೊ ಇಲ್ಲೊಂದು ಸರಿ ಹೋಗ್ಬಿಟ್ಟು ಕೇಳ್ತೀನಿ ಏನು ಹೇಳ್ತಾರೆ ಅಂತ, ಪರ್ಮಿಷನ್ ಕೊಡ್ತಾರಾ ಇಲ್ವಾ. ಅದು ಸೆಕೆಂಡ್ಸ್ ಕಾರ್ಸ್ ಆದರೆ ಕಾಣ್ತಿಲ್ಲ, ನೋಡೋಣ ಇದ್ರೆ ತಗೊಳ್ಳೋದು. ಕೇಳಿಬಿಟ್ಟು ಮತ್ತೆ ಹೇಳ್ತೀನಿ ಏನಾಯಿತು ಅಂತ. ಸೆಕ್ಯೂರಿಟಿ ಕೇಳಿದ್ರೆ ಒಳಗೋಗಿ ಕೇಳಿ ಅಂತಂದರು. ನೋಡೋಣ, ಒಳಗೋಗ್ಬಿಟ್ಟು ಕೇಳ್ತೀನಿ. ಕೇಳಿದ್ವಿ, ಇದೆ ಅಂತೆ. ರಿಮೋಟ್ ಕಾರ್ಸ್ ಆಲ್ಸೋ ಅವೈಲೇಬಲ್ ಇದೆ.
ಮತ್ತು ನ್ಯೂ ಕಾರ್ಸ್ ಆಲ್ಸೋ ಅವೈಲೇಬಲ್ ಇದೆ, ಎರಡಕ್ಕೂ ತಗೋಬೋದು ವೀಡಿಯೋಸು. ಬಟ್ ನಾಳೆ ಬರ್ತಾರೆ ಅವರು HR ಅವರೆಲ್ಲ ಮ್ಯಾನೇಜ್ಮೆಂಟು, ಅವ್ನ ಕೇಳಿಬಿಟ್ಟು ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ನಾಳೆ ಬನ್ನಿ ಅಂದರೆ ನಾಳೆ ಬನ್ನಿ ಕೇಳ್ತೀವಿ, ಆಮೇಲೆ ತೊಗೊಳ್ಬೋದು ಅಂತ ಹೇಳಿದ್ದಾರೆ. ಸೊ ನಮಗೆ ಮುಗೀತು, ಈಗ ನಾನೀಗ ಮನೆಗೆ ಹೋಗ್ಬೇಕು. ಮತ್ತೆ ರಿವರ್ಸ್ ನಾನು ಈ ಕಡೆನೇ ಹೋಗ್ಬಿಟ್ಟು ರೋಡಿಂದ ಆ ಕಡೆ ಕ್ರಾಸ್ ಮಾಡಿ ಹೋಗ್ಬೇಕು. ಈ ರೋಡ್ ಪಕ್ಕದಲ್ಲಿ ವಾಯ್ಸ್ ಕೇಳಿಸಲ್ಲ ಅಂತ ಅರಿಸಿ ನನಗೆ ಬಾಯೆಲ್ಲ ಹೋಯ್ತು. ಮೈಕ್ಸು ಇಲ್ಲ ನನ್ನ ಹತ್ರ, ಅದು ತೊಗೊಳ್ಲಿಕ್ಕೆ ಆಗಲಿಲ್ಲ. ಕ್ಯಾಮ್ರಾ ಮಾತ್ರ 50,000 ಸಾಲ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಈಗ ಸದ್ಯಕ್ಕೆ ನನ್ನ ಹತ್ರ 4,000 ದುಡ್ಡಿದೆ, ಒಂದು 27,000 ಸಾಲ ಇದೆ. ಅದರಲ್ಲೇ ಯಾರು ಹೇಳಿದ್ರು ನಿನ್ನ ಹತ್ರ ಏನಿದೆ ಅದರಲ್ಲೇ ಸ್ಟಾರ್ಟ್ ಮಾಡು, ಆಮೇಲೆ ನೋಡೋಣ ಅಂತ. ಸೊ ಅದರಿಂದ ನನ್ನ ಹತ್ರ ಇರೋ ಫೋನಲ್ಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ ಕ್ಯಾಮ್ರಾಯಿಂದಲೂ ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು. ಸೊ ಈಗ ನಾನಿನ್ನು ಮನೆಗೆ ಹೋಗ್ತೀನಿ. ನಮಸ್ಕಾರ. ಇದು ಬೊಮ್ಮಸಂದ್ರ ಸರ್ಕಲ್.